ಪ್ರಾಣಕಾಂತನು ಇಂದು ಬಾರಲಿಲ್ಲವಲ್ಲ. ಬರುವ ನಿತರೊಳಗಾಗಿ ಆ ಪಾಪಿ ಮೃಗವು ಇಲ್ಲಿ ತಂದು ಬೆಸಿಟ್ಟು ನನ್ನ ಪತಿಯನ್ನು ನಗಲಿಸಿರುವುದು. ನನ್ನ ಪತಿ ದೇವನು ನನ್ನನ್ನು ಹುಡುಕುತ್ತಾ ಎಲ್ಲೆಲ್ಲಿ ಹರಿಸುತ್ತಿರುವನೋ ಕಾಣಿದಲ್ಲ. ಶ್ರೀಹರಿ ಪರಮಾತ್ಮ ನಮಗೆಂತಹ ಕಷ್ಟಗಳಿಗೆ ಗುರಿ ಮಾಡಿದೆ ಸ್ವಾಮಿ. ಇದೇನು ಉದರ ಬಾಧೆಯಾದರೂ ಬಹಳವಾಗಿ ಪ್ರಸವಿನ ಸೂಚನೆ ಕಾಣಿಸುತ್ತಿರುವುದಲ್ಲ. ಅಮ್ಮ ಧರ್ಮದೇವತೆ, ನಿಜವಾಗಿ ಇದು ಪ್ರಸವಿನ ಸಮಯವರೆತು ಮತ್ತೆ ಬೇರೆಯಲ್ಲ. ಅಮ್ಮ ಧರ್ಮದೇವತೆ, ದಿಕ್ಕಿಲ್ಲದ ಪರದೇಶಿಗಳಾದ ನನ್ನನ್ನು ಕಾಪಾಡಬಾರದೆ. ಅಯ್ಯ ವನದೇವತೆಗಳಿರ. ಅಮ್ಮ ಧರ್ಮದೇವತೆ, ತಡೆಯಲಾರೆ ನಮ್ಮ.
ಪ್ರಾಣೇಶ್ವರಿ, ಅಯ್ಯೋ ಇದೇನು ಜಲವನ್ನು ತರಲು ಹೋದ ನಾನು ಬಹಳ ಕಾಲಾತೀತವಾದ್ದರಿಂದ ನನ್ನನ್ನು ಹುಡುಕಿಕೊಂಡು ಬೇರೆ ಮಾರ್ಗವೇನಾದರೂ ಹಿಡಿದನು, ಅಥವಾ ಇಂತಹ ಭಯಂಕರವಾದ ಅರಣ್ಯದಲ್ಲಿ ಸಂಚರಿಸುವ ದುಷ್ಟ ಮೃಗಗಳ ಬಾಯಿ ಏನಾದರೂ ತುತ್ತಾದರು, ಅಥವಾ ಪತಿಯನ್ನಗಲಿದ ಜನ್ಮ ವೇದಕ್ಕೆಂದು ಆತ್ಮಹತ್ಯೆ ಏನೇನು ಮಾಡಿಕೊಂಡಳು ಪರಮಾತ್ಮ. ಇನ್ನು ಏನೇನು ಕಷ್ಟಗಳನ್ನು ಕೊಡಬೇಕೆಂದಿರುವೆಯೋ ಕೊಡುದೇವಾ, ಕೊಡು. ಅವುಗಳನ್ನೆಲ್ಲವನ್ನು ಅನುಭವಿಸಿಯೇ ತೀರುವೆ. ಹಾಗೂ ಹೇಗಾದ್ರೂ ಮಾಡಿ ಮುಂದೆ ಎಲ್ಲಿಯಾದ್ರೂ ನನ್ನ ಪ್ರಾಣಕಾಂತಿ ನುಡುಕುತ್ತಾ ಹೋಗುವೆನು. ಪ್ರಾಣೇಶ್ವರಿ,
ಭಾಗ್ಯಳಾದ ನನ್ನ ಉದರದಲ್ಲಿ ಜನಿಸಿದ ನಿನ್ನ ದುರ್ವಿಧಿಯನ್ನು ಏನೆಂದು ವರ್ಣಿಸಲಿ ಮಗು. ದಾಸ ದಾಸಿಯರಿಂದ ಪೋಷಿಸುತ್ತಿದ್ದ ಹಂಸ ತೋಲಿಕ ತೊಟ್ಟಿಲಿನಲ್ಲಿ ತೂಗಿಸಿಕೊಳ್ಳುತ್ತಿದ್ದ ನೀನು ಬರೀ ನೆಲದ ಮೇಲೆ ಹೊರಲಾಡುತ್ತಿರುವೆಯ ಮಗು. ಹಾಗಲಿ ನೀನು ಹತ್ತರೆ ಮೊದಲೇ ತಂದೆ ಇಲ್ಲವಪ್ಪ. ನಾನು ಎಷ್ಟು ದುಃಖಿಸಿದ್ರು ನನ್ನ ಅರಣ್ಯ ರೋದನವನ್ನು ಕೇಳುವರಾರು, ಸಂತೈಸುವರ್ಯಾರು. ಈಗ ಧೈರ್ಯಗೆಡಬಾರದು. ಕಷ್ಟ ಬಂದ ವೇಳೆ ಧೈರ್ಯವನ್ನು ಅವಲಂಬಿಸುವುದೇ ಮಾನವನ ಕರ್ತವ್ಯ. ಹಾಗಲಿ ಇದೇ ನನ್ನ ಸೀರೆಯಲ್ಲಿ ಸ್ವಲ್ಪ ಭಾಗವನ್ನು ಹರಿದು ಈ ಮಗುವನ್ನು ಕಟ್ಟಿಕೊಂಡು ನನ್ನ ಪತಿಯನ್ನು ಅರಸುತ್ತಾ ಹೋಗುವೆನು. ದೈವಗತಿ ಇದ್ದಂತಾಗಲಿ. ನಾನು ಯಾರು ಗೊತ್ತಾ? ಈ ಕಾಟಗೆ ತಿರ್ಗಾಡೋ ಜನಗಳನ್ನ ತಲೆ ಹೊಡೆಯ ಒಂದೇ ನಂಬರ್ ಕಳ್ಳ ನೋಡ್ರಿ. ನಾನು ಈ ಕಸ್ ಹೆಂಗ್ ಕಲ್ತಿರ್ತೀರಾ? ಓಯ್ ಹುಡುಗರ ಜೊತೆ ಗೋಲಿ ಗಜ್ಜಿಗೆ ಆಡ್ಕೊಂಡು ಸಣ್ಣದಾಗ ಕಲ್ತ್ಕೊಂಡೆ. ಇದು ಆಗಲ್ಲ ಅಂತ ಪಾಠಶಾಲೆ ಹೋದೆ, ಪೆನ್ನು ಪುಸ್ತಕ ಎಲ್ಲ ಕದ್ದೆ. ಅದು ಆಗಲ್ಲ ಅಂತ ಏನ್ ಮಾಡಿದೆ ಗೊತ್ತಾ? ಇವ್ರಿಗೆ ಗೌಡ್ರ ಮನೆ ತೋಟಕೊಳ್ಟೆ.
ದಾಟ್ ತೋಟಕ್ಕೆ ಹೊಲ್ಟೆ ಕಂಡ್ರೆ ಬಾಳೆಕಾಯಿ ಅಡಿಕೆ ಮನೆ ತೆಗಿ ಹಳ್ಳಿರು ಎಲ್ಲ ಕಟ್ಕೊಂಡು ಬೂಟ್ಗೆ ಹಾಕೊಂಡು ಹಂಗೆ ಹಾಕಿ ಗೊತ್ತಾಯ್ತು ಕಂಡ್ರೆ ಇವ್ರಿಗೆ ಗೌರಪ್ಪ ಬೇಲಿ ಮನೆಗೆ ಎಲ್ಲಿ ಕೂತಿದ್ದ ಹಳ್ಳ ದಾಟ್ರಿಗೆ ಬಂದು ಕಂಡ್ರಿ ಆಯಪ್ಪ ಏನು ಮಾಡ್ಲಿಲ್ಲ ಆ ಮಾತು ಈ ಮಾತು ಆಡ್ಕೊಂಡು ಎಲ್ಲ ಕರ್ಕೊಂಬಂದ ಎಲ್ಲಿಗೆ ಹೇಳ್ತೀರ ಜಾಲಾಪುರಕ್ಕೆ ಊರ್ ಮುಂಚೆ ಕರುಗಲ್ಗೆ ನಾನು ಹೆಂಗ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಹಾಕಿದ್ದ ಕರುಗಲ್ಗೆ ಹಾಕಿ ಬಿಡೋದ ಕೊಡ್ತೀವಿ ಸುಮ್ಮನೆ ನೋಡ್ರಿ ಒಂದ್ ಕಟ್ಲೆ ಮೇಲೆ 1 kg ಅಡಿಕೆ 1 ಸೇರ್ ಸುಡ ತಂದು ಇಕ್ಕಿಬಿಟ್ಟ ಅಲ್ಲಿ ನಾನೇ ಒಂದು ಹಂಗೆ ಅಂದ್ಕೊಂಡಿದ್ದೀನಿ ಅವ್ನು ಸುಮ್ಮನಿರ್ಲಿಲ್ಲ ಮನ್ಗೊಬ್ಬರು ಎದುಸನೆಲ್ಲ ಕರೆದ್ಬಿಟ್ಟ ಆಕೆ ಎಲೆ ಅಡ್ಕೇನೆ ಮೊದ್ಲೇ ಕೇಳಿದೆ ಬಿಟ್ಟಿ ಸಿಕ್ಕಿ ಕೇಳ್ಬೇಕ ಹೆಂಗಸ್ರುಗಳು ಅಲ್ಲ ನಾನು ಅವತ್ತಿನ್ನು ಅಗಿತಾಳೆ ಅಲ್ಲ ಆ ಎಮ್ಮಿನ ಬಾಯ್ ಬಿಟ್ಟ ಸಿಕ್ಕಿಲ್ಲ ಅಂತಾರ ಬಾ ಏನಮ್ಮ ಮಕ್ಕಳದ್ದು ಹಾಕೊಂಡು ಇರಮ್ಮ ಚೆನ್ನಾಗಿ ಅಂತ ಬಿಡ್ತಾರ ಇವ್ರು ಮೊದ್ಲೇನೆ ಹೆಂಗಸ್ರಿಗೆ ಎಲೆ ಅಡಿಕೆ ಅಂದ್ರೆ ಗುಡುದೇವ್ರು ಹಾಕ್ಯಂತ ಚೆನ್ನಾಗಿ ಹೋಗುತ್ತರು ಆಯಪ್ಪ ಸುಮ್ಮದ ಗುಮ್ಕೋಬೇಕಲ್ವ ಬೋ ಏನಮ್ಮ ನೋಡ್ತೀರ ಆಕೆ ಗುಗಿರಮ್ಮ ಕಳ್ಳಂಗೆ ಅಂದ್ರು ಅವ್ರಿಗೆ ಅದ್ರಲ್ಲೇ ನನ್ನ ಸಿಟ್ಟು ಬೇರೆ ಇತ್ತು ಇವ್ರನ್ನೆಲ್ಲ ಬೈತೀರಲ್ಲ ನನ್ನ ಸಿಟ್ಟು ಬೇರೆ ಇತ್ತು ಇವ್ರಿಗೆ ಕೇಳಂ ರಾಮ್ ಫಲ ಮ್ಯಾಲೆ ಉಟ್ಬಿಟ್ರಿ ಆಯಪ್ಪಂಗೆ ಅದೇನ್ ಕಣ್ಣೆ ಬಂತ ಕೊಂಡ್ರಿ ಗೌಡ್ಗೆ ಚೂರಿಂಗ್ ಬಿಚ್ಚಿಬಿಟ್ಟ ನಾನು ಲೂಜ್ ಆತಲ್ಲ ಅಂದಿದ್ದೆ ಎತ್ತೆ ತೆಗಿತೀನಿ ನೋಡ್ರಿ ಒಂದು ಹೆಜ್ಜೆನೆ ಎಲ್ಲಿಗೆ ಅಂತೀರಾ ಸಿರಾಗೇಟ್ಗೆ ಇನ್ನೊಂದು ಹೆಜ್ಜೆ ಐತೆ ಮಂಡಿಪೇಟೆ ಸರ್ಕಾರಿ ತಿರುಗಿ ಕಂಡ್ರಿ ನಿಮ್ಮ ಅಂಗಡಿ ಒಡವೆ ಅಂಗಡಿ ಬಟ್ಟೆ ಅಂಗಡಿ ಬಿಗಳು ಪಳ 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 ಬಿಟ್ಕೊಂಡ್ರಿ ನಾನು ನೋಡ್ತಿದ್ದಂಗೇನೆ ಒಳ್ಳೆ ಟಮೆ ಅಂತಿದ್ದೆ ಪಂಚ ಬಿಚ್ಚಿತ್ತು ಒಡವೆ ಇದೈತ ದವಸ ಬಟ್ಟೆ ಎಲ್ಲ ಗಂಟಿಕ್ಕೊಂಡು ಗಂಟು ಹೊತ್ಕೊಂಡು ಬರ್ತಾ ಇದ್ದೆ ಕಣ್ರಿ ನಾನು ದೊಡ್ಡ ಮನಸ್ಸು ಸರಿಯಾಗಿ ಸಿಕ್ತು ಗೊತ್ತಿದ್ರೆ ಈ ಮಳ್ಳಿಗಾಲಿಗೆ ಪೊಲೀಸರು ಎಲ್ಲಿ ಕೂತಿರ ಕಣ್ರಿ ಬಂದನೇ ಲಾಭಕ್ಕೆ ಹಿಡ್ಕೊಂಡ್ಬಿಡೋದ ನನ್ನ ಅವರು ಏನೋ ಮಾಡ್ಲಿ ನೋಡ್ರಿ ಆ ಮಾತು ಈ ಮಾತಾಡ್ಕೊಂಡು ಕರ್ಕೊಂಬಂದ್ರು ಎಲ್ಲಿಗೆ ಹೇಳ್ತೀರ ನಗರ ಪೊಲೀಸ್ ಸ್ಟೇಷನ್ ಕಟ್ಟೆ ಬಂದ್ಮಕ್ಕೆ ನಾನ್ ದಿನಾನು ಕರ್ಕೊಂಡು ಹೋಗ್ತಾರೆ ಏನ್ ಮಾಡಲ್ಲ ಅಂತ ಹೇಳ್ತೀನಿ ಬಾಕ್ಲಿಗೆ ಬತ್ತಿದ್ದಕ್ಕೆ ಜಾಸ್ತಿ ಹೋಗ್ತಾರೆ ನಾನೇ ಮಾಡ್ದೆ ಒಳಗೊಬ್ಬ ಪೊಲೀಸ್ ಒಬ್ಬ ತುಗುಡಿಸ್ಕೊಂಡು ಕುಂತಿದ್ದ ಚೇರ್ ಮೇಲೆ ಅವ್ರ ಮೇಲೆ ನಾನ್ ಬಿದ್ದೆ ಇದ್ಯಾವುದ ಬಂದು ನನ್ನ ಮೇಲೆ ಇರ್ತದ ಜಾಸ್ತಿ ಆಟ ಅವನು ಒಳಗೆ ಓದಿಯೋದು ಇವನು ಹಾಚ್ಕೋದಿಯೋದು ಒಳಗೆ ಓದಿಯೋದು ಹಾಚ್ಕೋದಿಯೋದು ಅದು ಹಣಗಳ ಜೀರ್ಣ ಮಾಡಕ್ಕೆ ಅಲ್ಲ ಐತೇನ್ರಿ ಅವ್ರಿಗೆ ನಿಯತ್ತಿರ್ಬೇಕು ಅಂದ್ರೆ ನಿಯತ್ತಿರ್ಬೇಕು ಅಂದ್ರೆ ನಮ್ಮಂತ ಭೂಪನ್ ಫೋಟೋನ ಹಾಕ ಮೇಲೆ ಹಾಕಿ ಡ್ಯೂಟಿಗೆ ಬರ್ತಾರಲ್ಲ ಅದು ಕಂಡ್ರಿ ನಿಯತ್ತು ಅಂದ್ರೆ ಅದನ್ನು ಬಿಡ್ತಾರೆ ಇದನ್ನು ಬಿಡ್ತಾರೆ ಇದು ಭಾಗನೂ ತಗೋತಾರೆ ಇತ್ತ ಬೂಟ್ ಕಲಾಗ ಓದಿತಾರೆ ಇದು ಯಾವ್ದಪ್ಪ ಹಂಗೂ ಏನು ಮಾಡ್ಲಿ ನೋಡ್ರಿ ಅವ್ರನ್ನೂ ಅಷ್ಟೊಂದು ES ಅದಲ್ಲ ನೋಡ್ರಿ ಯಾಕೆ ಹೇಳ್ತೀರಾ ನಮ್ಗೋಸ್ಕರ ಎಂತೆಂತ ತ್ಯಾಗ ಮಾಡ್ತಾರ್ರಿ ರಾತ್ರಿ ಹೆಂಡತಿ ಬಿಡ್ತಾರೆ ಮಕ್ಕಳು ಬಿಡ್ತಾರೆ ನಿದ್ದೆನೂ ಕೆಡ್ತಾರೆ ಎಲ್ಲ ಬಿಟ್ಟು ಕಾಯ್ತಾರಲ್ರಿ ಅವರು ಅಂತ ಏನಿದಲ್ಲ ನನಗೋಸ್ಕರ ಹೆಂಗ್ ಮಾಡ್ಯಾರ ಗೊತ್ತಾ ಪೊಲೀಸ್ನವ್ರಿಗೂ ಗೌರ್ಮೆಂಟ್ನವರು 120 ಅಡಿ ಉದ್ದ 60 ಅಡಿ ಉದ್ದ ಕಟ್ಸ್ಯಾರೆ ಎಲ್ಲಿ ಹೋಗ್ತೀರಾ ಗೋವಿಂದಪಾಳ್ಯದಾಗೆ 60 ಅಡಿ ಏನ್ ಕಟ್ಸ್ಯಾರೆ ನಮ್ಗೆ ಗೊತ್ತಾ ನಿಮ್ಗೆ ಅಲ್ಲ ರೀ ಓಡೋಗ್ತಾನೆ ಅಂತ ಅಲ್ಲ ಈ ಭೂಪುಂಗೆ ಗಾಳಿ ಬಂದು ಚಳಿಯಾಗಿ ಏನಾರ ಹುಷಾರಿಲ್ದಂಗಾದ್ರೆ ಎಡವಟ್ಟಾಗ್ಬಿಟ್ಟು ಅಂತ ನನ್ನ ಮೇಲೆ ಬಾಯಿಗೆ ಕಟ್ಸ್ಯಾರ ಕಂಡ್ರಿ 60 ಅಡಿ ಉದ್ದನೋ ಅದಕ್ಕೆ ಕಿಟಕಿ ಅಂತ ಓದ್ತೀರಾ ಕಿಟಕಿ ಅಂತ ಓದ್ತೀರಾ
ನೀವೆಲ್ಲ ಎಂತ ಇರ್ತೀರ ಮನೆಗೆ ಈಟಿ ಟಿಕ್ತೀರಾ, ನಮ್ಮಿದ್ರಾಗೆಲ್ಲ ಈಟಿ ಐತು. ಅದು ಕಮ್ಮಿ ಅಂತ ಓದ್ತೀರಾ, ಒಂದೊಂದು ರೆಟ್ಟೆಗೆ ಹತ್ರ ಯಾಕೆ ಅಂತೀರಾ? ಅಲ್ಲ ಕಣ್ರಿ, ಈ ಭೂಪ ಉಂಡ್ಬಿಟ್ಟು ಕಸರತ್ ಮಾಡ್ತಾನಲ್ಲ, ಅವಾಗ ಕಿತ್ಕೊಂಡ್ಬಿಟ್ಟು ಎಲ್ಲಿ ಬಿದ್ದು ಎಡವಟ್ಟ ಆಗ್ಬಿಡ್ತೈತ ಈ ಭೂಪಂಗೆ ಅಂತ ದಪ್ಪ ಕಮ್ಮಿ ಹಾಕ್ಯವ್ರೆ. ಅವ್ರನ್ನ ಏನಂಗ್ ಇದ್ ಮಾಡೋದಲ್ಲ. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ. ಹೆಂಗ್ ಗೊತ್ತಾ? ಹಿಂದ್ಗಡೆ ಇಬ್ರು, ಮುಂದ್ಗಡೆ ಇಬ್ರು, ಬಲಗಡೆ ಇಬ್ರು, ಎಡಗಡೆ ಇಬ್ರು. ಅವ್ರ ಸೊಂಟಿಂದ ನನ್ ಸೊಂಟಕ್ಕೆ, ನನ್ನ ಕೈಯಿಂದ ಅವ್ರ ಕೈಗೆ ಬಳೆ ಹಾಕೊಂಡು ಅಂತ ಹೋಗ್ತಾ ಇದ್ರೆ ಹೆಂಗಸರುಗಳೆಲ್ಲ ಬೆಳಗ್ಗೆ ಎದ್ದು ಹಂಗ ಸಾಸಕ್ ಬರ್ತಿರ್ತಾರಲ್ಲ, ಆಗಡೆ ಕಳ್ಳದ ನೋಡ್ಕೊಂಡು ಹೋಗ್ತಾರೆ, ಕಳ್ಳದಕ್ಕೆ ಕರ್ಕೊಂಡು ಹೋಗ್ತಾರೆ ಎಂತಾರೆ. ಹೆಂಗೈತ್ರಿ ಮಜಾ? ಅದು ಅಲ್ದೆ ಆಗಸ್ಟ್ 15 ಗೊತ್ತಾ ನಿಮ್ಗೆ? ಉಸಿರು ಬಿಟ್ರೆ ಆಗಸ್ಟ್ 15ಕ್ಕೆ ಇಷ್ಟು ಜನ ಬಿಡ್ಬೇಕು ಅಂತ ಗೌರ್ಮೆಂಟ್ ಆರ್ಡರ್ ಮಾಡಿರ್ತಾರೆ. ಆಗ ಇಷ್ಟ ತಂದು ಇರ್ತೈತೆ, ಅವಾಗ ಬಿಟ್ಬಿಡ್ತಾರೆ ಆಚೆಗೆ. ಅವಾಗ ನಾನೇನ್ ಮಾಡ್ತೀನಿ ಗೊತ್ತಾ? ನನ್ನ ಹೆಂಡ್ರಿ ಅಲ್ಲಿ ಕರ್ಕೊಂಡಿದ್ದು ಇನ್ನ ದೊಡ್ಡದಾಗಿ ಮಾಡ್ಬೇಕು ಅಂತ ಹೊಡ್ತೀನಿ. ಎಲ್ಲಿಗೆ ಅಂತೀರಾ? ದೈರಾಂದುರ್ಗು ತಟ್ಟಕ್ರಿ. ಯಾಕೆ ಅಲ್ಲಿಗೆ ಅಂತೀರಾ? ಅಲ್ಲೇ ನಮ್ಮಪ್ಪ ನಮ್ಮ ತಾತನ ಅಡಿಕೆ ತೋಟ ಮಾಡ್ಯವ್ರ, ಅಲ್ಲೂ ಇದೇ ಕಸ್ಬಿಟ್ಟು ದೊಡ್ಡದಾಗಿ ಮಾಡೋಣ ಅಂತ ಹೋದೆ. ಹೆಂಗ್ ಗೊತ್ತಾ? ಗುಡಿಸ್ಲಾಕ್ ನನ್ನ ಹೆಂಡ್ರು ಅಂತಾನೆ ಬಿಟ್ಟಿದ್ದೀನಿ. ರೋಡ ಬರ್ತಾರಲ್ಲ ಕಾರ್ನಾಗೆ ಗಾಡಿಯಾಗೆ ಒಂದೊಂದು ಕೊಳಚೆ ಹಿಡ್ಕೊತ್ರ ತೆಚ್ಕೊಂಡ್ರಿ. ಎತ್ ಹೊಡಿಯೋದು ಅಳ್ ಕೇಳಿಯೋದು, ಎತ್ ಬಿಸಾಕೋದು ಅಳ್ ಕೇಳಿಯೋದು. ಯಾಕೆ ಅಂತೀರಾ? ದೊಡ್ಡ ಕಿತ್ಕೊಂಬೋದು, ಅವ್ರನ್ನ ಅಳ್ ಕೇಳಿಯೋದು. ಅವ್ರಿಗೆ ಅವ್ರಿಗೆ ಹೇಳಂಗಿಲ್ಲ, ಅವ್ರು ಬಂದು ನನ್ನ ಹಿಡಿಯಂಗಿಲ್ಲ. ಹೆಂಗೈತೆ ನನ್ನ ಪ್ಲಾನು? ಏನಪ್ಪ ಇದು? ಅಮ್ಮ ಯಾರೋ ಗೊತ್ತೈತೆ, ಹೋಗಪ್ಪ ಕೈ ಕಾಲ ನಡುತ್ತವಲ್ಲ. ಇರ್ಲಿ, ಇಟ್ಕೊಂಡು ಪ್ಲಾನ್ ಮಾಡ್ತೀನಿ. ಏನು ಅಂತೀರಾ? ನನ್ನ ಹೆಣ್ಣು ಎಲ್ಲಿ ಕರ್ದು ಹಿಂಗವಳೆ ಅಂತೀರಾ? ಬೆಳ್ಳಿಗೆ ಬೆಳ್ಳಿಗೆ ಕೆಂಪು ತೊಂಡೆ ಹಣ್ಣು, ನಿಂಬೆ ಹಣ್ಣಿದ್ದಂಗೆ ಅವಳೆ ತೊಂಡೆ ಕಾಯ್ತಂದ್ರೆ ಅವಳೆ ಕರಿತೀನಿ ನೋಡ್ರಿ. ಈಗ ಉಪಾಯ ಮಾಡಿ ಕರ್ಸಿ ಆಮೇಲೆ ನೋಡ್ಕೊಂಬಿದ್ದೀನಿ. ಎಲ್ಲಿ ನೋಡ್ರ ಕೆಂಪೈತೆ ಬಾಳ ಐತಿಗೆ. ಎಲ್ಲಿ ಸೀರೆ ಹೊಡ್ಕೊಂತ ಇದ್ದೀರ? ಓ, ಜಾತ್ರೆ ಕತ್ ಕೊಟ್ಟಿದ್ನಲ್ಲ ಸೀರೆ, ಅದನ್ನ ತಿರ್ಗಾಕಿ ಉಟ್ಕೊಂಬತ್ತಾಳೆ. ಯಾಕೆ ಅಂತೀರಾ? 6 ತಿಂಗಳಾಗಿತ್ತು ಹೋಗಿ, ಇವತ್ತು ಬರ್ತಾ ಇದ್ದೀರಿ. ಹೆಂಗಾಯ್ತು ಭಯ ನೋಡ್ರಿ. ನನಗೆ ಬಂದ್ರು ಬಾಕ್ಲಾಕೇನು ಒಳಗಡೆ ಅವಳೆ. ಯಾಕೆಂದ್ರೆ ನಿಮ್ಗೆ ಯಾವ ಟೈಮ್ ಗೊತ್ತಾರೋ ಅಂತಾರ. ನಾನೇ ಬಂದಿದ್ದೀನಿ ಬಾಳ ಐತಿಗೆ. ತಡೆಯ ಪೌಡ್ರ್ ಹಾಕೋತಾ ಇದ್ದೀನಿ. ಓ
ಅಲ್ಲ ಯಾಕೋ ಬೋಲ್ ಸಣ್ಣ ಕಣ್ರಿ ಅದೇ ಒಂದೇ ಅವಸರ ಪಡ್ಕಂಚ ಏ ಚಿನ್ನ ಬೆಲ್ಲಿಗಾದ್ರೆ ಕಾಳಿ ಸಂಜೆ ಆದ್ರೆ ಕಾಳಿ ನೋಡ ಚಿನ್ನ ನನ್ ಬೆಳ್ಳೋದಕ್ಕೆ ನೀನ್ ಕಣ್ಣೋಗ್ಲಿ ಚಿನ್ನ ಏ ಏನಂದೆ ನೀನು ನನ್ ಬೆಳ್ಳೋದಕ್ಕೆ ನೀನ್ ಕಣ್ಣೋಗ್ಲಿ ಚಿನ್ನ ನನ್ ಕಣ್ಣು ಹಾಕೋಗ್ಲಿ ನಿಮ್ಮ ಅಪ್ಪನ ಕಣ್ಣು ನಿಮ್ಮ ಅಮ್ಮನ ಕಣ್ಣು ನಿಮ್ ತಾತಿನ ಕಣ್ಣು ನಿನಗೆ ಕೇಳಿದ್ದಲ್ಲ ಕರೆಕ್ಟ್ ಆಗಿ ಅವ್ರ ಕಣ್ಣು ಹೋಗ್ಲಿ ಬಿಡು. ಅಯ್ಯೋ ಅಯ್ಯೋ ಕೊರೆಕಾಗೆ ವಿಷಯ ಗೊತ್ತಾತು ಇರ್ಲಿ ಏ ಚಿನ್ನ ಕಣ್ಣೋಗ್ಲಿ ಅಂತಲ್ಲ ಕಡೆ ಹೇಳಿದ್ದಾನು ಇನ್ನಂಗೆ ಅಲ್ಲ ದೂರನ ಕಣ್ಣು ನೋಡು ದೂರನ ಯಾರೋ ಯಾರೋ ಗೊತ್ತವ್ರೆ ಹೆಂಗ್ಸ್ ಕಣೆ ಹೆಂಗ್ಸು ಹ್ಞೂರಿ ಹೋಗಿ ಪಯ ಮಾಡಿ ಕರ್ಕೊಂಬ ಆಮೇಲೆ ನಾನು ವಿಚಾರಿಸ್ಕೊಂತೀನಿ ಅಯ್ಯೋ ನಿನ್ನೆ ಬೇಡ ಅಲ್ಲ ಹೆಂಗ್ಸು ಅನ್ನಕ್ಕಿಲ್ಲ ಗಂಡ್ಸು ಅನ್ನಕ್ಕಿಲ್ಲ ಆ ಮಕ್ಕಳು ಅನ್ನಕ್ಕಿಲ್ಲ ಮರಿ ಅನ್ನಕ್ಕಿಲ್ಲ ಅವ್ರ ತಲೆ ಹೊಡೆದು ಹೊಡೆದು ಹೋಗ್ತೀನಿ ಹಾಳ್ಕೊಂಡಿದಲ್ಲ ಇವ್ಳು ತಿವ್ದನ್ ನನ್ನ ಮೀಸೆ ಹಾಕೋಗ್ತಾ ಬಿಟ್ರೆ ಇವ್ಳು ಕೈ ಹೋಗಲ್ವಲ್ಲ ಏ ಚಿನ್ನ ಹೇಳ್ಬೋದು ಹೋಗಿ ಕರ್ಕೊಂಬ ನಿಧಾನ ಕರ್ಕೊಂಬರಕ್ಕಿಲ್ಲ ಕೇಳ್ರಿ ಏ ಕರ್ಕೊಂಬ ಹೋಗೆ ಕರ್ಕೊಂಬರಲ್ಲ ಕೇಳ್ರಿ ನಾನು ನೀನು ಇಲ್ಲಿ ಕೇಳ್ರಿ ನೀನು ಅವ್ರ ತಲೆ ಹೊಡಿಯಕ್ಕಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ರೆ ನಾನು ಹೋಗಿ ಕರ್ಕೊಂಬತ್ತೀನಿ ಪ್ರಮಾಣ ನಾನು ನೋಡಲೇ ಇಲ್ವಲ್ಲ ಪ್ರಮಾಣನ ಎಂತದೇ ಪ್ರಮಾಣ ರೇ ಇಂತ ದೊಡ್ಡರಲ್ಲ ಇವ್ರೆಲ್ಲ ದೊಡ್ಡರ ಹಿರಿಕರಲ್ಲ ಹಿರಿಯಕ್ರ ಇವ್ರು ಏನ್ ಹೇಳವ್ರೆ ಏನ್ ಹೇಳವ್ರೆ ನಿನ್ನಂತ ಕಳ್ಳನ್ ಮಗನ್ ಮಾತು ನಂಬೇಕು ಅಂತಂದ್ರೆ ಹೇಳು ಪ್ರಮಾಣ ಮಾಡ್ಬೇಕ್ರಿ ಪ್ರಮಾಣನ ಪ್ರಮಾಣ ಮಾಡಿದ್ರೆ ಕಣೆ ಚಿನ್ನ ಸತ್ಯ ಉಳಿತೆ ಅಂತ ಏ ಚಿನ್ನ ಅಲ್ಲ ಕಣೆ ನನ್ ಚಿನ್ನ ಹೇಳು ಈಟೊತ್ತು ಆ ತೊಳೆಕ್ ಕೊಚ್ಕೊಂಡೆ ಈ ತಲೆ ಕೊಂದೆ ಅಂತವ್ರು ಕತ್ರಿಸಿ ಆಗ್ತಿ ಅಂತ ಇವ್ರು ಮುಂದೆಲ್ಲ ಜಮ್ಮ ಕೊಚ್ಕೊಂಡಿದ್ದೀನಿ ಈಗ ಒಬ್ಳು ಎಕ್ಸಿಡೆಂಟ್ ಕೊಟ್ಬಿಟ್ರೆ ಇವರೆಲ್ಲ ನಾನು ಸುಮ್ಮನೆ ಬಿಡ್ತಾರೇನೆ ಚಿನ್ನ ಹೇಳ್ಬೋದು ಇವರೆಲ್ಲ ಎದುರಿಗೆಲ್ಲ ಬೇಡ ಮರ್ಯಾಗ ಕೈ ಕೊಟ್ಟು ಪ್ರಮಾಣ ಕೊಟ್ಬಿಡ್ತೀನಿ ಅದೆಲ್ಲ ಆಗಕ್ಕೆ ಎಲ್ರು ಎದುರು ಮುಂದೆ ಕೊಡಿ ನನ್ನ ಮೈಂಡ್ ತೆಗೆದ್ಬಿಟ್ಲಲ್ಲ ಹೋಗಿ ಕರ್ಕೊಂಬ ಆಮೇಲೆ ನೋಡ್ತಿರ್ತೀನಿ ಹಂಗೆ ಹಾಕ್ಲಿಕ್ಕೆ ಎಷ್ಟು ದೂರ ಸುತ್ತಿದರೂ ನನ್ನ ಪ್ರಾಣಕಾಂತನ ಸುಳಿವೇ ಇಲ್ಲದಂತಾಗಿರುವುದು. ದಾರಿಯ ಆಯಾಸದಿಂದ ಹಸಿವು ಬಾಯಾರಿಕೆಗಳಿಂದ ಮುಂದೆ ನಡೆಯಲಾರದಂತಾಗಿರುವುದು. ಏನು ಮಾಡಲಿ? ಅದು ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲು ಕಾಣಿಸುತ್ತಿರುವುದು. ಅಲ್ಲಿಗೆ ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿ ಮುಂದಕ್ಕೆ ಹೋಗುವೆನು. ಅಮ್ಮಣಿ, ಯಾರಮ್ಮ ನೀನು? ಹೀಗೆ ಮಗುವನ್ನು ಎತ್ತುಕೊಂಡು ದುಃಖಿಸುತ್ತಾ ಬರ್ತಾ ಇದ್ದಲ್ಲ, ಕಾರಣ ಹೇಳಮ್ಮ. ಅಮ್ಮ,
ನನ್ನ ದುರಾದೃಷ್ಟವನ್ನು ಏನೆಂದು ಹೇಳಲಿ ತಾಯಿ. ಯಾರು ನೀಯೇನು ತಾಯಿ, ಯಾರು ಯಾರು ತಾಯಿ, ಯಾರು ಅಮ್ಮಣಿ, ಯಾರಮ್ಮ ನೀನು? ಈ ಮಗುವನ್ನು ಎತ್ತುಕೊಂಡು ದುಃಖಿಸುತ್ತಾ ಬರ್ತಾ ಇದ್ದಲ್ಲ, ಕಾರಣವೇನು ಹೇಳಮ್ಮ? ಅಮ್ಮ, ನನ್ನ ದುರಾದೃಷ್ಟವನ್ನು ಏನೆಂದು ಹೇಳಲಿ ತಾಯಿ. ನನ್ನ ದುರಾದೃಷ್ಟವನ್ನು ಏನೆಂದು ಹೇಳಲಿ ತಾಯಿ. ನಾನು ನನ್ನ ಪತಿಯು ಈ ಕಾಡಿನಲ್ಲಿ ಬರುತ್ತಿರುವಾಗ ಒಂದು ದುಷ್ಟಾನುದರ ಬಾಯಿಗೆ ತುತ್ತಾದ ನಾನು ಒಬ್ಬ ಬ್ರಾಹ್ಮಣನ ಸಹಾಯದಿಂದ ಪಾರಾದಿನಮ್ಮ. ಅದೇ ಗಳಿಗೆಯಲ್ಲಿ ಪೂರ್ಣ ಗರ್ಭಿಣಿಯಾದ ಈ ಮಗುವಿನ ಜನನವಾಯಿತು. ನನ್ನ ಕಾಂತನನ್ನು ಎಷ್ಟು ಹೊತ್ತು ನಿರೀಕ್ಷಿಸಿದರು. ನನ್ನ ಪತಿಯು ಬಾರದೆ ಹೋದ್ದರಿಂದ ಆತನನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಬಂದೆನಮ್ಮ. ಅಯ್ಯೋ ಪಾಪ, ನಿನ್ನ ಸ್ಥಿತಿಯನ್ನು ನೋಡಿದರೆ ನನಗೆ ಬಹಳ ಸಂಕಟ ಆಗ್ತದೆ ಕಣವ. ನೀನೇನು ಗೋಳಾಡ್ಬೇಡ ಕಣವ. ನಮ್ಮ ಮನೆ ಒಳಗೆ ಸಾಕಾಗತಕ ಇದ್ದು ಸುಧಾರಿಸ್ಕೊಂಡು ಹೋಗುವಂತೆ ಬಾರಮ್ಮ, ಹೋಗೋಣ. ಹಾಗೆ ಆಗಲ್ಲಮ್ಮ. ಇಂಥ ಕಷ್ಟ ಕಾಲದಲ್ಲಿ ಕೂಡ ನನ್ನನ್ನು ಸಂತೈಸಿ ಕೃಪೆ ತೋರೋದಕ್ಕಾಗಿ ನಿಮಗೆ ತುಂಬಾ ಚಿರಋಣಿ ಆಗುವೆನು ತಾಯಿ. ನೀನ್ ಗೋಳಾಡ್ಬೇಡ ಕಣವ, ಬಾರ ಹೋಗೋಣ. ಹಾಗೆ ಆಗಲ್ಲಮ್ಮ. ಬಾರ ಎಲ್ಲ ಕರ್ಕೊಂಬಂದಾರೆ. ಹೋಗ್ರಿ, ಆಚೆ ಕರ್ಕೊಂಬಂದು ಜಗಲ್ ಮೇಲೆ ಕುಂಡಿಸಿದೀನಿ. ಹಂಗಾರೆ
ನೀನ್ ಒಳಗ್ ಹೋಗು, ನಾನು ವಿಚಾರಿಸ್ಕೊಂತೀನಿ. ವಿಚಾರಿಸ್ಕೊಂತೀನಿ ಅಂದ್ರ ಅಗಳ ಎಷ್ಟು ಸ್ವರ್ಮ ಉಟ್ಬಾರ್ದು ಕಣ್ರಿ, ಉಟ್ಬಾರ್ದು. ಅಯ್ಯೋ ನನ್ ಚಿನ್ನ, ಅಯ್ಯೋ ನನ್ ಚಿನ್ನ, ನೀನು ಅಪ್ಲೇ ಕಡೆ ನನ್ಗಿರೋ ನೀನು ಹತ್ರ ನಾನು ಏನೇ ಮಾಡ್ಲಿ? ಯಾಕೆ ಚಿನ್ನ ಹಂಗಲ್ತೀಯ? ಅಯ್ಯೋ ಪಾಪ ನೋಡ್ರಿ, ದಾರಿ ಒಳಗೆ ಗಂಡ ಹೆಂಡು ಬರ್ತಾ ಇದ್ರಂತೆ. ಗೊತ್ತಾಯ್ತ್ರಂತೆ? ಹೋನ್ರಿ. ಎಲ್ಲಿಗೆ? ದಾರಿ ಒಳಗೆ ಗಂಡ ಹೆಂಡು ಇದ್ರು ಜೊತೆಗೆ ಬರ್ತಾ ಇದ್ರಂತೆ. ಗೊತ್ತಾಯ್ತ್ರಂತೆ? ಗೊತ್ತಾಗಲ್ವಾ ನಿಂಗೆ? ಅರ್ಥ ಆಯ್ತು ಹೇಳು. ಬರ್ತಾ ಇದ್ರಂತೆ. ಹೆಂಡತಿ ಬಾಯಿ ಅರ್ತು ನೀರ್ ಕುಡಿಬೇಕು ಅನ್ಲಂತೆ. ಆಗಲ್ಲಪ್ಪ. ಗಂಡ ನೀರ್ ತರಕ್ ಹೋಗ್ತಲೆ ಹುಲಿಗೆ ಸಿಗ್ಲಿಲ್ಲಂತೆ ಕಣ್ರಿ. ಹುಲಿ ಅಂದ್ರೆ ಹಿಂಗೆ ಅಂದ್ರೆ ಕದ್ಯ ಹುಲಿ ಅಂದ್ರೆ ಅಷ್ಟೊಂದು ರೋಷ ಕಡೆ ನನಗೆ. ನಾನ್ ಕಾಣೋ ರೋಸ್ವೆ ನೀವ್ ಮಾಡದ್ ನೋಡಿದ್ ಹೇಳ. ಮುಂದ್ ಕೇಳು. ದಾರಿ ಒಳಗೆ ಗಂಡ ಹೆಂಡ ಬರ್ತಾ ಇದ್ರಂತೆ. ಗೊತ್ತಾಯ್ತ್ರಂತೆ? ತುಂಬಿದ ಗರ್ಭಿಣಿ ಹೆಂಗ್ಸು. ಗಾರ್ಬಿಣಿ ಹೆಂಗ್ಸು. ಹೋನ್ರಿ, ಅಲ್ಲೇ ಏರ್ಗೇನು ಆಗ್ಬಿಡ್ತಂತೆ ಕಣ್ರಿ. ನೀನ್ಗಾನ ಆತೇನೆ. ನೋಡು ನೋಡು, ನಂಗೆ ಸಿಟ್ಟು ಬರ್ಸ್ಬೇಡ. ನಿನ್ ಕೆಲ್ಲ ಎಲ್ಲ ಆಗ್ತದೆ, ನಿನ್ ಕೈಲಿ ಆಗಲ್ಲ. ಹೇಳಿ ಹೇಳಿ ಹೊಟ್ಟೆ ಉರಿಸ್ತಾ ಇದ್ದೆ ನಂಗೆ. ಅಲ್ಲ, ಒಂದಿನ ಕಳ್ತನ ಮಾಡ್ತಾನೆ, 6 ತಿಂಗಳು ಜೈಲಾಗಿರ್ತಾನೆ. ಇನ್ನೆಲ್ಲಾದ ಮಕ್ಕಳು ಎಲ್ಲಾದ ಹೇಳಪ್ಪ. ಬಂಗಾರ ನಿಂಗ ಆಗಲ್ಲ. ಮುಂದ್ ಕೇಳಿ, ಎಲ್ಲ ಬೈಕಂತ ಮುಂದ್ ಕೇಳಿ. ಗಂಡು ಮಗು ಕಣ್ರಿ. ಗಂಡು ಮಗು. ಅಪ್ಪ ಅಪ್ಪ, ಒಳ್ಳೆ ಸೂರ್ಯ ಹೊಳ್ದಂಗ್ ಹೊಳಿತಾವನೆ. ಅದೇ ಸೀರೆ ಒಳಗೆ ಅರ್ಧ ಭಾಗವನ್ನು ಎರೆದು ಸೂತ್ಕೊಂಡ್ ಬಂದವಳೆ ಕಣ್ರಿ. ಚಿನ್ನ, ದೇವ್ರಿಂತ ಕಷ್ಟ ಕೊಡಬಾರ್ದಾಯ್ತು ಕಣ್ರಿ, ಕೊಡಬಾರ್ದಾಯ್ತು. ಚಿನ್ನ, ಇಂಥವ್ರಿಗೆ ದೇವ್ರ ಕಷ್ಟ ಕೊಡ್ಲೂಬಾರ್ದು, ಇಂಥವ್ರನ್ನ ಉಳಿಸ್ಲೂಬಾರ್ದು. ಅವಳಿಗೆ ತೊಂದ್ರೆ ಕೊಟ್ರೆ ನೋಡು, ನನ್ ಮಗನ ನೀನು ನಾನು ಆಸೆ ನೋಡ್ಲಿ. ನಿನ್ನದೇ ನನಗೆ ಅಪ್ಡೇಟರ್ ಕಡೆ, ನೀನ್ ಸಾಯ್ಬಾರ್ ಕಡೆ. ಮಗನ ಹೇಳಬಹುದು. ಹೋಗಿ ಕರ್ಕೊಂಡ್ ಹೋಗು, ವಿಚಾರಿಸ್ಕೊಂತೀನಿ. ಇಲ್ಲ ಕಡೆ ನಾನು ಕರ್ಕೊಂಬರಕ್ಕಿಲ್ಲ. ಅವ್ರ ತಲೆ ಹೊಡಿಯಕ್ಕಿಲ್ಲ ಅಂತೇಳಿ ಬಲ್ಗೆ ಪ್ರಮಾಣ ಮಾಡಿದ್ರೆ ನಾನು ಕರ್ಕೊಂಬರ್ತೀನಿ. ಚಿನ್ನ, ನಾಳೆ ಎಂತದ ಪ್ರಮಾಣ ಆಗೋಯ್ತು ಅಲ್ಲೇ. ಅಮ್ಮಡಿ ಬರೋದು ಅಮ್ಮಡಿ, ಇವರೇ ನಮ್ಮ ಯಜಮಾನರು. ಅಣ್ಣ, ಅಮ್ಮ, ಅನಾಥಳಾದ ನನ್ನನ್ನು ಕಾಪಾಡಬೇಕು. ತಾತಯ್ಯ ನೀನ್ ಒಳ್ಳೇದ್ ಮಾಡ್ತಾ ಕಣವ, ಒಳ್ಳೇದ್ ಮಾಡೇ ಮಾಡ್ತಾನ ಕಣವ. ಅಮ್ಮ, ನೀನ್ ನಿಸಾರನ್ನೆಲ್ಲ ನಮ್ಮಳು. ನನ್ ಬಂಗಾರ ಇಲ್ಲಿ ಹೇಳ್ಬಿಟ್ಟವಳೆ, ತುಸಾನು ಯತ್ನಿಸ್ಬೇಡ, ಸಾಕಾಗತ್ತಕ್ಕ. ನಮ್ಮ ಮನೆಗಿದ್ದು ಅಯ್ಯೋ ಇದ್ಬಿಡ್ತಾಯಿ. ಅಲ್ದೆ ನಮಗೂ ಮಕ್ಳಿಲ್ಲ, ಮರಿಲ್ಲ. ನೀನೇ ನನ್ನ ಮಗಳು, ಈ ಮಗುನೇ ನಮ್ಮ ಮಗು. ಬರೋಬ ಈ ಮಗುನ. ಇಲ್ಲ 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 ಇಲ್ಲ. ಎತ್ತ ನೋಡೋಗ್ತೈತೆ ಅಲ್ಲ ಚಿನ್ನ. ಗಂಡನ ಮಕ್ಕಳು ಹೆಂಗ್ ಮುದ್ದಾಡ್ತ ನೋಡು. ನನಗೊಂದು ಎತ್ಕೊಡ್ರಿ, ನಾನೊಂದು ಎತ್ಕೊಡ್ತಿಲ್ಲ ನೋಡಿ. ನನಗೊಂದು ಚಿನ್ನ ಚಿನ್ನ, ಎದಕ್ಕ ಮಾಡಿದ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಏನಿಸ್ಕೊಂಡ್ಬಿಡಿರಂತೆ. ಏನ್ ಮುಂದಾಯ್ತು ಏನ್ ಕಾಯ್ತು ಓಡಿಸ್ಕೊಂಡು ಆಗಲ್ಲ. ಇದರ ಮಗು ನನಗೆ ನೀನ್ ಕೊಡಲ್ಲ. ಓಡಿಸ್ಕೊಂಡು ಏನಿಸ್ಕೊಂಡ್ಬಿಡಿವಿ ಅಂತ ಹಿಡ್ಕಳೆ ಮಗುನ. ಹಂಗ್ ಕೊಡ್ತೀಯ? ಚೀ ಚೀ ಬೋರಿ ಬಿಟ್ಟಿವೆ. ಅಬ್ಬಬ್ಬ. ಗೊತ್ತೈತೆ ಚಿನ್ನ. ಅಮ್ಮಣಿ ಸಾಕಾಗಿ ಬಂದ್ಬಿಟ್ಟವ್ರೆ. ಓನ್ರಿ ನಿಜ. ಬಿಸಿನೀರ್ ಹಾಕಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಕೊಡು. ನಾನು ಪಟ್ಟಣಕ್ಕೆ ಹೋಗ್ಬಿಟ್ಟು ಮಗಿಗೆ ಅಂಗಿ ಚಡ್ಡಿ ಎಲ್ಲ ತಗೊಂಬರ್ತೀನಿ. ಅಮ್ಮನಿಗೂ ಬಟ್ಟೆ ತಗೊಂಬರ್ತೀನಿ. ಒಳ್ಳೊಳ್ಳೆ ಅಡಿಗೆ ಮಾಡು ಮಗಿಗೆ ಬಿಡೋಣ. ಅಲ್ಲೇ ಇವತ್ತು ಯಾವ ವಾರ ನೀ?
ಇವತ್ತು ಶುಕ್ರವಾರ ಕಣ್ರಿ. ನೋಡ್ದ ಲಕ್ಷ್ಮೀ ಬಂದಂಗ ಬಂದ ನಮ್ಮ ಮನೆಗೆ. ನಮಗೂ ಮಕ್ಕಳಿಲ್ಲ ಮರಿಲ್ಲ. ನೋಡು ನಂಗೆ ಹೇಳ್ಬೇಡ ಹಂಗೆ ನೀನು ಇಂಕಲ್ಲ ಆಗಲ್ಲ. ಮುಂದೆ ಕೇಳು. ಆಯ್ತು ತಾತನಿಗೆ ಹೊರಕ್ಕೆ ಮಸಾಲ ಕೇಳ್ದೆ ಕೊಟ್ಬಿಟ್ಟವ್ರು ಇವತ್ತು. ಆಗ್ಬಿಡ್ತಾವ ಎತ್ಕೋಬೇಡ. ಸುಖವಾಗಿ ಇವ್ರೇ ಇದೇ ನಮ್ಮ ಮಗಳು ಇದೇ ನಮ್ಮ ಮೊಮ್ಮಗತ್ತು ಸಾಕೊಂಡು ಸುಖವಾಗಿದ್ ಬಿಡೋಣ. ಕಾಟಕ್ಕೆ ಹೋಗಿ ತಗೊಂಡ್ಬಿಡ್ತೀನಿ. ಬರೀಬೇಕಾಯ್ತು. ಹಂಗೆ ಮಗಿ ಒಳಗಡೆ ಕಟ್ತಾರಲ್ಲ ಏನದು? ಚಡ್ಡಿ ಚಡ್ಡಿ ಚಡ್ಡಿ, ಆಮೇಲೆ ಕುವಾಲಿ. ಓ ಅದಕ್ಕೆ ಯಾಕಂದ್ರೆ ನಮ್ಗೆ ಏನ್ ಗೊತ್ತಿದ್ದ ಅವ್ರಿಗೆ ಗೊತ್ತಿರ್ತೈತೆ. ಆಮೇಲೆ ರೀ ಮಗಿ ಚೋಳಿ ಆದತು ಅಂತ ಕಿವಿಗೊಂದು ಓ ಸ್ವೆಟ್ರು, ಓ ಆಮೇಲೆ ಕಾಲಿಗೆ ಶೂ. ಆಯ್ತು ಚಿನ್ನ ಕರ್ಕೊಂಡು ಹೋಗಿ ನನ್ನ ಚೋಳಿ ಆಗುತ್ತಲ್ಲ. ಆಯ್ತು ಹೋಗಿ ನನ್ ಚಿನ್ನ ಕರ್ಕೊಂಡು ಹೋಗಿ. ಅಲ್ಲ ರೀ ಅವ್ವ ಚಿನ್ನ ಕೆಟ್ಟೆ ದೇವ್ರು ನಿಂಗಿಂತ ಒಳ್ಳೆ ಬುದ್ಧಿ ಕೊಟ್ಟಿದ್ಕೆ ನಾ ಬೋ ಸಂತೋಷ ಆಗ್ತಾ ಇದೆ ಕಣ್ರಿ. ಕರ್ಕೊಂಡು ಹೋಗಂದ್ರೆ ಪುರಾಣ ಓದ್ತಾಳೆ. ನಡೆ ಕರ್ಕೊಂಡು ಆಮೇಲೆ ಈ ಕರಿ ಎಗ್ಳಂತ ಹಿಂಗೆ ಆಡ್ದ ನಡೆಯೋ ಹೋಗೋಣ ನಡೆಯಮ್ಮ. ವಜ್ರದುಂಗುರದ ಬೆಳಕಿನ ಸಹಾಯದಿಂದ ನೀರನ್ನು ತರಲು ಹೋದ ನಾನು ದುರಾದೃಷ್ಟದಿಂದ ಆ ಉಂಗುರವು ಮಾಯವಾಗಿ ನಿಶೆಯಲ್ಲಿ ದಿಕ್ಕು ತೋಚದೆ ಮೊದಲಿದ್ದ ಸ್ಥಳದಲ್ಲಿ ಬಂದು ನೋಡುವಲ್ಲಿ ನನ್ನ ಪ್ರಾಣ ಕಾಂತಿಯ ಸುಳಿವೇ ಇಲ್ಲದಂತಾಗಿರುವುದಲ್ಲ. ನಾನು ನೀರನ್ನು ತರಲು ಬಹಳ ಕಾಲಾತೀತವಾದ್ದರಿಂದ ನನ್ನನ್ನು ಹುಡುಕಿಕೊಂಡು ಬೇರೆ ಮಾರ್ಗವೇನಾದರೂ ಹಿಡಿದಳು ಅಥವಾ ಇಂತಹ ಭಯಂಕರವಾದ ಅರಣ್ಯದಲ್ಲಿ ಸಂಚರಿಸುವ ದುಷ್ಟ ಮೃಗಗಳ ಬಾಯಿಗೇನಾದರೂ ತುತ್ತಾದಳು ಅಥವಾ ಪ್ರತಿಯನ್ನಗಲಿದ ಜನ್ಮವೇದಕ್ಕೆಂದು ಆತ್ಮಹತ್ಯೆ ಏನಾದರೂ ಮಾಡಿಕೊಂಡಳು. ಈ ಹರಿ ಪರಮಾತ್ಮ, ನನಗೇನೆಂದು ತೋಚನೆ ನನ್ನ ಬುದ್ಧಿ ಭ್ರಮಣ ಉಂಟಾಗುತ್ತಿರುವುದಲ್ಲ. ಏನು ಮಾಡಲಿ? ಇದೇ ಮುಂದೆ ಕಾಣುವ ತಾರೆ ಮರದ ಕೆಳಗೆ ಹದ್ದು ಕಾಗೆಗಳು ಮುತ್ತಿಕೊಂಡುವಲ್ಲ. ಹಾಗಲಿ ಹತ್ತಿರಕ್ಕೆ ಹೋಗಿ ನೋಡುವೆನು. ಅಯ್ಯೋ ಪರಮಾತ್ಮ, ಹಲ್ಲಲ್ಲೇ ಬಿದ್ದಿರುವ ರಕ್ತದ ಕಲಗಳನ್ನು ನೋಡಿದರೆ ಖಂಡಿತವಾಗಿಯೂ ನನ್ನ ಪ್ರಾಣ ಕಾಂತಿ ಹಸುವನ್ನು ನೀಗಿರಂತೆ ಕಾಣುತ್ತಿರುವುದಲ್ಲ. ಪರಮಾತ್ಮ, ನನ್ನನ್ನು ಬಿಟ್ಟು ಅಗಲಿಯಲೇ.
ದೊರೆಯುತ್ತೇಯೇ ನಾನು ಪ್ರಾಣೇಶ್ವರಿ, ನನ್ನನ್ನು ಬಿಟ್ಟು ಅಗಲದೆಯ ದೇವಿ, ಅಗಲದೆಯಾ? ಅಯ್ಯೋ ಪರಮಾತ್ಮ, ಶನೇಶ್ವರ, ಹೀಗೆ ನಿನಗೆ ಕರುಣೆ ಬಂದಿದೆ ದೇವ. ಅಯ್ಯೋ ಇನ್ನೇನು ಗತಿ ಮಾಡಲಿ, ಏನು ಮಾಡಲಿ? ಅಯ್ಯೋ ಆಗಲಿ, ಇನ್ನು ನಾನು ಚಿಂತಿಸಿ ಫಲವಿಲ್ಲ. ಈ ನನ್ನ ಬಟ್ಟೆಯನ್ನು ಹರಿದು ಜೋಳಿಗೆಯನ್ನು ಧರಿಸಿ ಎಲ್ಲಿಯಾದರೂ ಭಿಕ್ಷೆಯನ್ನು ಮಾಡುವುದು, ಭಿಕ್ಷೆಯನ್ನು ಮಾಡುವುದು. ಪರಮಾತ್ಮ ಅಸಾನ ದೃಶ್ಯಗಳನ್ನು ನೋಡಲು ಎಷ್ಟು ಅಸಾಧ್ಯವಾಗಿರುವುದು. ಈಗಿದ್ದರೂ ಮಾನವರು ಅತಿ ಹೇಯವಾದ ಮತ್ತು ನಶ್ವರವಾದ ಈ ಶರೀರದ ಮೇಲೆ ಅದೆಷ್ಟು ಅಭಿಮಾನವನ್ನಿಟ್ಟುಕೊಂಡಿರುವುದು. ಆಗಲಿ ಛೇ, ಇದರಿಂದ ನನಗಾಗುವ ಪ್ರಯೋಜನವಾದರೂ ಏನು? ಆದರೂ ಈ ಸ್ಮಶಾನದಲ್ಲಿ ಬಿದ್ದಿರುವ ಕಾಸುಗಳು, ಫಲಹಾರ ಸಾಮಗ್ರಿಗಳು ಯಥೇಚ್ಛವಾಗಿ ಬಿದ್ದರು. ಇದರಿಂದ ಇನ್ನು ಅನುಕೂಲವಾದ ಜೋಳಿಗೆಯನ್ನು ಮಾಡಿಕೊಂಡು ಇಲ್ಲಿ ಕಾಲವನ್ನು ಕಳೆಯುವುದು.